टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ದೇಶದಲ್ಲಿ ಸೈಬರ್ ವಂಚನೆ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ವಂಚನೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತಿದೆ. ಆದರೆ ಕಡಲನಗರಿ ಮಂಗಳೂರಿನಲ್ಲಿ ಸೈಬರ್ ಖದೀಮನಿಂದಲೇ ಸೈಬರ್ ಕ್ರೈಮ್ ಜಾಗೃತಿ ಪಾಠ ಮಾಡಿಸಿ ಪೊಲೀಸರು ಎಡವಟ್ಟು ಮಾಡಿಕೊಂಡಿದ್ದಾರೆ. ಅಬ್ಬಬ್ಬಾ, ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವುದೇನು, ಫೋಜ್ ಕೊಡ್ತಿರೋದೇನು, ವಿದ್ಯಾರ್ಥಿಗಳಿಗೆ ಉಪನ್ಯಾಸ ಕೊಡ್ತಿರೋದೇನು, ಅಷ್ಟಕ್ಕೂ ಹೀಗೆ ಅಲ್ಬಿಡ್ತಿರುವ ಇವರು ಯಾರು ಗೊತ್ತಾ? ದೊಡ್ಡ ದೊಡ್ಡ ಕಂಪನಿಗಳಿಗೆ ಕೋಟಿ ಕೋಟಿ ಯಾಮಾರಿಸಿರುವ ಸೈಬರ್ ಕ್ರಿಮಿನಲ್ಗಳು. ಇವರ ಜೊತೆ ಜಾಲಿಯಾಗಿ ಟ್ರಿಪ್ ಮಾಡ್ತಿರೋರು ಮಂಗಳೂರಿನ ಊರ್ವ ಠಾಣೆ ಪೊಲೀಸ್ ಸಿಬ್ಬಂದಿ. ಕ್ರಿಮಿಗಳ ಜೊತೆಗಿನ ಪೊಲೀಸರ ಸಲುಗೆ ಈಗ ಪ್ರಶ್ನೆ ಹುಟ್ಟು ಹಾಕಿದೆ. ಸೈಬರ್ ವಂಚಕರ ಜೊತೆ ಪೊಲೀಸರ ಜಾಲಿ ಜಾಲಿ ಪ್ರವಾಸ. ವಂಚಕನಿಂದಲೇ ವಿದ್ಯಾರ್ಥಿಗಳಿಗೆ ಸೈಬರ್ ವಂಚನೆ ಜಾಗೃತಿ ಪಾಠ. ಇದಪ್ಪ ವರಸೆ ಅಂದ್ರೆ ಮಂಗಳೂರು ಪೊಲೀಸರು ಹೊಸ ಮಾದರಿ ಹುಟ್ಟು ಹಾಕ್ತಿದ್ದಾರೋ, ತಮಗಿಂತ ಚಾಣಾಕ್ಷರಾದ ವಂಚಕರಿಗೆ ತಲೆವಾಗಿದ್ದಾರೋ ಗೊತ್ತಿಲ್ಲ. ತನಿಖೆ ಮಾಡಬೇಕಿದ್ದ ಪೊಲೀಸರು ಆರೋಪಿಗಳಿಗೆ ಶರಣಾದಂತೆ ಕಾಣ್ತಿದೆ. ಯಾಕೆ ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಇವರ ಮುಖಗಳನ್ನೊಮ್ಮೆ ನೋಡಿ. ರಾಜಸ್ಥಾನ ಮೂಲದ ಇವರು ರಾಜ್ಕುಮಾರ್ ಮೀನಾ ಮತ್ತು ಸುಭಾಷ್ ಗುಜ್ಜರ್. 5 ವರ್ಷದಲ್ಲಿ ಸುಮಾರು 30 ಕೋಟಿಗೂ ಹೆಚ್ಚು ಹಣ ವಂಚಿಸಿರುವ ಸೈಬರ್ ಕ್ರಿಮಿಗಳು. ಅಕ್ರಾಸ್ ಇಂಡಿಯಾ ಸುಮಾರು ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ. ಇವ್ರ ಮೇಲೆ 10 ರಾಜ್ಯಗಳಲ್ಲಿ ಸುಮಾರು 12 ಪ್ರಕರಣ ಇಲ್ಲಿವರೆಗೆ ದಾಖಲಾಗಿದೆ. ಆಸ್ ಪರ್ ಅಮೆಜಾನ್ ಇನ್ನೂ ಸಾಕಷ್ಟು ಪ್ರಕರಣ ದಾಖಲಾಗೋದು ಬಾಕಿ ಇದೆ. ಸದ್ಯ ಇರೋದು ಮಾಹಿತಿ ಪ್ರಕಾರ 12 ಪ್ರಕರಣದಲ್ಲಿ 2 ಆರೋಪಿಗಳು ಶಾಮೀಲಾಗಿದ್ದಾರೆ. ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಸ್, ಸೊ ಅವರೆಲ್ಲ ಆಶಾರಾಮಿಯನ್ನ ಜೀವನ ಯಾಪನ ಮಾಡ್ತಾಯಿದ್ರು. ಆ್ಯಂಡ್ ಪ್ರತಿಯೊಂದು ಸ್ಟ್ಯಾಂಡರ್ಡ್ ಜಾಗಕ್ಕೆ ಉಳ್ಕೊಳ್ಳೋದು ಮತ್ತು ಫ್ಲೈಟ್ ಮುಖಾಂತರ ಆಪರೇಟ್ ಮಾಡೋದು, ಆ ರೀತಿ ಕೆಲಸ ಮಾಡ್ತಾರೆ. ಅಷ್ಟಕ್ಕೂ ಇಲ್ಲಿ ಆಗಿರೋದೇನು? ವಂಚಕರ ಜೊತೆ ಪೊಲೀಸರ ಜಾಲಿ ಟ್ರಿಪ್ ಹಿಂದಿನ ಕತೆ ಏನು ಅಂತ ನೋಡೋಣ ಬನ್ನಿ. ಅಮೆಜಾನ್ ಕಂಪನಿಗೆ ಈ ಚೋರರು ವಂಚನೆ ಎಸಗಿದ್ರು. ವಿಷಯ ಏನಂದ್ರೆ, ವಸ್ತುಗಳ ಡೆಲಿವರಿ ಪಡೆಯಲು ಟೈರ್ 2 ಸಿಟಿ ಲೊಕೇಶನ್ ಆಯ್ಕೆ ಮಾಡ್ತಿದ್ದ ಇವರು ಡೆಲಿವರಿ ಪಡೆಯಲು ವಿಮಾನದಲ್ಲಿ ಬರ್ತಿದ್ರು. ದುಬಾರಿ ವಸ್ತುವಿನ ಟ್ರ್ಯಾಕಿಂಗ್ ಐಡಿಯನ್ನ ಕಡಿಮೆ ಬೆಲೆ ವಸ್ತುವಿಗೆ ಹಾಕಿ ಅಮೆಜಾನ್ಗೆ ರಿಟರ್ನ್ ಮಾಡ್ತಿದ್ರು. ದುಬಾರಿ ವಸ್ತುಗಳನ್ನ ತಮ್ಮಲ್ಲೇ ಇರಿಸಿಕೊಂಡು ಮಾರಾಟ ಮಾಡ್ತಿದ್ರು. ಹೀಗೆ ಐಟಮ್ ಬಾಕ್ಸ್ನ ಟ್ರ್ಯಾಕಿಂಗ್ ಐಡಿ ಬದಲಾಯಿಸಿ ಅಮೆಜಾನ್ ಸಂಸ್ಥೆಗೆ ವಂಚನೆ ಮಾಡ್ತಿದ್ರು. ಕಂಪನಿ ನಿಯಮವನ್ನೇ ಬಂಡವಾಳ ಮಾಡಿಕೊಂಡು ಮೋಸ ಮಾಡ್ತಿದ್ರು. 5 ವರ್ಷದಲ್ಲಿ ಇವರು 30 ಕೋಟಿಗೂ ಹೆಚ್ಚು ಹಣ ವಂಚನೆ ಮಾಡಿದ್ರು. ಈ ಐನಾತಿಗಳ ಬಗ್ಗೆ ಸೆಪ್ಟೆಂಬರ್ 21ರಂದು ಊರ್ವ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ತಮಿಳುನಾಡು ಪೊಲೀಸರು 2 ಆರೋಪಿಗಳನ್ನ ಬಂಧಿಸಿದ್ರು. ಬಳಿಕ ಆರೋಪಿಗಳಾದ ರಾಜ್ಕುಮಾರ್ ಮೀನಾ, ಸುಭಾಷ್ ಗುಜ್ಜರ್ನನ್ನ ಬಾಡಿ ವಾರೆಂಟ್ ಮೇಲೆ ಮಂಗಳೂರು ಊರ್ವ ಠಾಣೆ ಪೊಲೀಸರು ವಶಕ್ಕೆ ಪಡೆದು ಕರೆತಂದ್ರು. ಆದರೆ ತನಿಖೆಗಾಗಿ ಗುಜರಾತ್ಗೆ ಆರೋಪಿ ಖರ್ಚಿನಲ್ಲಿ ಪೊಲೀಸರು ತೆರಳಿರುವ ಆರೋಪ ಕೇಳಿಬಂದಿದೆ. ಅಲ್ಲದೆ ಪ್ರಮುಖ ಸ್ಥಳಗಳಿಗೆ ಪ್ರವಾಸಕ್ಕೆ ತೆರಳಿದ್ದಾರೆ. ಪೊಲೀಸರ ಜೊತೆ ಆರೋಪಿ ಸೆಲ್ಫಿ ತೆಗೆದುಕೊಂಡಿದ್ದಾರೆ. ಇನ್ನು ಆರೋಪಿಗೆ ಪೊಲೀಸ್ ವಸತಿ ಗೃಹದಲ್ಲಿ ರಾಜಾತಿಥ್ಯ ನೀಡಿರುವ ಆರೋಪ ಇದೆ. ಇದರ ಜೊತೆಗೆ ಕಾನೂನು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಆರೋಪಿಗಳಿಂದ ಜಾಗೃತಿ ಪಾಠವನ್ನ ಕೊಡಿಸಿದ್ದಾರಂತೆ. ಸೈಬರ್ ವಂಚನೆ ಬಗ್ಗೆ ಆರೋಪಿಗಳಿಂದ ಪೊಲೀಸರು ಉಪನ್ಯಾಸ ಕೊಡಿಸಿರುವ ಆರೋಪ ಕೇಳಿಬಂದಿದೆ. ಸೇಲಂನಿಂದ ಕರ್ಕೊಂಡು ಬಂದು ಇಲ್ಲಿ ಎನ್ಕ್ವೈರಿ ಮಾಡುವಾಗ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಇವರಿಗೆ ರಾಜಾದಿತ್ಯ. ಕಾನೂನು ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಅಲ್ಲಿ ಇವರು ಜಾಗೃತಿ ಕೊಡಿಸೋದು ಅಂತ ಹೇಳಿದ್ರೆ, ಸೈಬರ್ ಆರೋಪಿಯನ್ನು ಹತ್ತಿರದಲ್ಲಿ ಕೂತ್ಕೊಂಡು ನೀವು ಫೋಟೋಗಳನ್ನು ನೋಡ್ತಿರ್ಬೋದು, ಅದರಲ್ಲಿ ನೆಗಡ್ಕೊಂಡು ಒಂಥರ ತಮಾಷೆ ಮಾಡಿಕೊಂಡು ಹೂಗುಚ್ಚ ಕೊಡುವಂಥದ್ದೆಲ್ಲ ಇದೆ. ಸದ್ಯ ಈ ಮಹಾನ್ ವಂಚಕರ ಜೊತೆ ಪೊಲೀಸರು ನಡೆದುಕೊಂಡ ರೀತಿ ಅನುಮಾನಕ್ಕೆ ಕಾರಣವಾಗಿದೆ. ವಿಪರ್ಯಾಸ ಅಂದ್ರೆ ಐನಾತಿಗಳ ಈ ಆಟವನ್ನೆಲ್ಲ ವಿವರಿಸುತ್ತಿದ್ದ ಪೊಲೀಸರಿಗೆ ಈಗ ಚೋರರ ಜೊತೆ ಪೊಲೀಸರು ನಡೆದುಕೊಂಡ ರೀತಿ ಬಗ್ಗೆ ಗೊತ್ತಿಲ್ಲವಂತೆ. ಹೀಗಾಗಿ ತನಿಖೆ ನಡೆಸುವುದಾಗಿ ಪೊಲೀಸ್ ಕಮಿಷನರ್ ಹೇಳಿದ್ದಾರೆ. ಅದರಲ್ಲಿ ಯಾವ ಅಂಶ ಬೆಳಕಿಗೆ ಬರುತ್ತೋ ಕಾದು ನೋಡಬೇಕು. ಅಶೋಕ್, TV9 ಮಂಗಳೂರು.